ದಾವಣಗೆರೆ ಮಸಾಲಾ ಮಂಡಕ್ಕಿ ಮಂಡಕ್ಕಿ ಚೀಲನ ತರಿಸಿದೀನಿ. ಈರುಳ್ಳಿ ಹಾಕ್ಬಿಡ್ಬೇಡಿ, ಅದು ಸ್ಮೆಲ್ ಒಂಥರ ಅನ್ಸ್ಬೇಕು. ಕಲ್ಲು ಹಾಕೊಳ್ಳುವಾಗ ನಾವು ಸ್ವಲ್ಪ ಜಾಸ್ತಿ ಹಾಗೆ ಮೆಣಸಿನಕಾಯ್ದು ಘಾಟು ಸರಿಯಾಗಿ. ಯಾಕೆ ಅವಾಗಿಂದ ದಾವಣಗೆರೆ ಮಂಡಕ್ಕಿ ಅಂತ ಹೇಳ್ತಿದೀನಿ. ನಿನಗೊಂದು ಕ್ವೆಶ್ಚನ್ ಕೇಳ, ರಮಗಮ ಅಂತ ಯು ಮಿಸ್ ದ ಫೈನಲ್ ಟಚ್. ಹಾಯ್ ಎಲ್ರಿಗೂ, ನಾನು ನಿಮ್ಮ ಮನೆ ಮಗಳು ಶ್ವೇತಾ ಮಾತಾಡ್ತಾ ಇರೋದು. ಇವತ್ತೇನಪ್ಪ ಸ್ಪೆಷಲ್ ಅಂತ ನೋಡೋದಾದ್ರೆ ದಾವಣಗೆರೆ ಮಸಾಲಾ ಮಂಡಕ್ಕಿ ಸ್ಪೆಷಲ್. ಎಸ್, ಟುಡೇ ವಿ ಆರ್ ಗೋಯಿಂಗ್ ಟು ಮೇಕ್ ದಾವಣಗೆರೆ ಸ್ಪೆಷಲ್. ದಾವಣಗೆರೆ ಅಂದ ತಕ್ಷಣ ನೆನಪಾಗೋದೆ ಫಸ್ಟ್ ಆಫ್ ಆಲ್ ಮಂಡಕ್ಕಿ ಮೆಣಸಿನ್ಕಾಯಿ, ಅದರಲ್ಲೂ ನರ್ಗೀಸ್. ಬಟ್ ನಾವು ಇವತ್ತು ನರ್ಗೀಸ್ ತೋರಿಸ್ತಾ ಇಲ್ಲ, ನಾನು ಇವತ್ತು ಮಸಾಲಾ ಮಂಡಕ್ಕಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ದಾವಣಗೆರೆ ಸ್ಪೆಷಲ್ ಡಿಶ್ ಇದು. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಹಾಗಾದ್ರೆ ಅದಕ್ಕೆ ಏನೇನು ಬೇಕಾಗತ್ತೆ ಅಂತಾನು ನೋಡ್ಕೊಂಡು ಬರೋಣ. ನಾನು ಮಸಾಲಾ ಮಂಡಕ್ಕಿ ನಿಮ್ಗೆಲ್ಲ ತೋರಿಸ್ಬೇಕು ಅಂತಾನೆ ದಾವಣಗೆರೆಯಿಂದ ಮಂಡಕ್ಕಿ ಚೀಲನ ತರಿಸಿದ್ದೀನಿ. ದಾವಣಗೆರೆ ಮಂಡಕ್ಕಿದು ಏನೇನೆಲ್ಲ ಸ್ಪೆಷಲ್ ಇದೆಯೋ ಎಲ್ಲನೂ ವಿಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಿದೀವಿ ಅಂತ ಗೊತ್ತಾಯ್ತು. ಆದ್ರೆ ಅದಕ್ಕೆ ಏನೇನ್ ಬೇಕು ಅಂತ ನೋಡ್ಕೊಂಡ್ ಬರೋಣ. 1 ಈರುಳ್ಳಿ, 1 ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು. ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಖಾರ ಜಾಸ್ತಿನೇ ಹಾಕೊಳ್ಳಿ. ಆಲ್ಮೋಸ್ಟ್ ಈ ತರದೆಲ್ಲ ಸ್ನಾಕ್ಸ್ ಐಟಮ್ಸಿಗೆ ಸ್ವಲ್ಪ ಖಾರ ಜಾಸ್ತಿ ಇದ್ದು ಇನ್ನೂ ಮಜಾ ಅಲ್ವಾ. ಸೊ ಇದು ತುರ್ದಿ ಇಟ್ಕೊಂಡಿರೋಂಥ ಕಾಯಿ, ಹಸಿಕಾಯಿ ಮತ್ತೆ ಕಡಲೆ, ಇಲ್ಲಿ ಜೀರಿಗೆ ಮತ್ತೆ 1-2 ಏಲಕ್ಕಿ ಮತ್ತೆ ಲವಂಗನ ತಗೊಂಡಿದ್ದೀನಿ. ಹಾಗೆ ಬಿಡಿಸಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ, ಇದೆರಡು ಒಗ್ಗರಣೆಗೆ, ಕರಿಬೇವು ಮತ್ತೆ ಸ್ವಲ್ಪ ಸಣ್ಣಕ್ಕೆ ಹೆಚ್ಕೊಂಡಿರೋಂಥ 1 ಈರುಳ್ಳಿ. ನಾನು ಇವಾಗ ಒಂದು 3-4 ಜನಕ್ಕಾಗೋ ಅಷ್ಟು ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ರೆ ಅದಕ್ಕೆ ತಕ್ಕಂಗೆ ಮಸಾಲೆನ ಹಾಕೊಳ್ಳಿ. ಇಲ್ಲಿ ನಾನು 1 ಈರುಳ್ಳಿ ಮತ್ತೆ 1 ಟೊಮೆಟೊ ಅಷ್ಟೇ ತಗೊಂಡಿದ್ದೀನಿ ಮಸಾಲೆಗೆ. ಸೊ ಜಾಸ್ತಿ ಮಾಡೋದಾದ್ರೂ ತುಂಬಾ ಈರುಳ್ಳಿ ಹಾಕ್ಬಿಡ್ಬೇಡಿ, ಅದ್ರದ್ದು ಸ್ಮೆಲ್ ಒಂಥರ ಅನ್ಸ್ಬಿಡುತ್ತೆ, ತಿನ್ನಕ್ ಟೇಸ್ಟ್ ಅನ್ಸಲ್ಲ. ಸೊ ಮಾಡೋದು ಹೇಗೆ ಅಂತ ನೋಡೋಣ. ಹಾಗಾದ್ರೆ ರೆಡಿನಾ ಚಿನ್ನಿ? ಮಾಡೋದು ಹೇಗೆ ಅಂತ ನೋಡೋಣ ಹಾಗಾದ್ರೆ. ಕಮಾನ್. ಮಿಕ್ಸಿ ಜಾರಿಗೆ ಫಸ್ಟ್ ಎಲ್ಲಾ ಮಸಾಲೆನೂ ಹಾಕೊಂಡು ರುಬ್ಕೊಂಬೇಡ. ಯಾವ್ದನ್ನು ಹುರ್ಕೋಬೇಕು ಅಂತ ಏನೂ ಇಲ್ಲ, ಹಸಿದನ್ನ ಎಲ್ಲಾನು ಹಾಕೊಂಡು ರುಬ್ಕೋಬಹುದು. ಹಸಿಮೆಣಸಿನ್ಕಾಯಿ, ಕಾಯಿ ತುರಿ, ಕಡಲೆ, ಬೆಳ್ಳುಳ್ಳಿ, ಜೀರಿಗೆ ಮತ್ತೆ 2 ಏಲಕ್ಕಿ, 1 ಲವಂಗ ತಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು. ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ ಹಾಕೊಳ್ತಾ ಇದ್ದೀನಿ. ಕಲ್ಲುಪ್ಪು ಹಾಕೊಳ್ಳುವಾಗ ನಾವು ಸ್ವಲ್ಪ ಜಾಸ್ತಿನೇ ಹಾಕೋಬೇಕು. ಯಾಕೆ ಅಂತಂದ್ರೆ ಬರೀ ಮಸಾಲೆನ ಗಮನ ಇಟ್ಕೊಂಡು ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಂಗಿಲ್ಲ. ಮಂಡಕ್ಕಿನೂ ಮೈಂಡಲ್ಲಿ ಇಟ್ಕೋಬೇಕು, ಯಾಕಂದ್ರೆ ಮಂಡಕ್ಕಿಯಲ್ಲಿ ಉಪ್ಪಿನ ಅಂಶ ಇರಲ್ಲ. ಆಮೇಲೆ ಮೇಲೆ ಉಪ್ಪು ಹಾಕಿದ್ರು ಅದು ಅಷ್ಟು ಇಟ್ಕೊಳಲ್ಲ, ಒಂಥರ ಉಪ್ಪು ಬಾಯಿಗೆ ಸಿಕ್ಕಾಗೆ ಫೀಲ್ ಆಗುತ್ತೆ. ಹಂಗಾಗಿ ಮಸಾಲೆ ರುಬ್ಬುವಾಗೇನೆ ಎಷ್ಟು ಉಪ್ಪು ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಅಂದಾಜ್ ಮೇಲೆ ಉಪ್ಪು ಹಾಕೊಳ್ಳಿ. ಇಲ್ಲ ನಮಗೆ ಇವಾಗ ಅಂದಾಜ್ ಸಿಗಲ್ಲ ಅಂತ ಅನ್ನೋದಾದ್ರೆ ಮಸಾಲೆ ಮಾಡುವಾಗ ಬೇಕಾದ್ರೂ ಉಪ್ಪನ್ನ ಹಾಕೋಬಹುದು, ಈಗಲೇ ಹಾಕೋಬೇಕು ಅಂತ ಏನಿಲ್ಲ. ಸೊ ಅವಾಗ ನೀವು ಸಣ್ಣ ಉಪ್ಪನ್ನ ಮಿಕ್ಸ್ ಮಾಡ್ಕೋಬಹುದು. ಇದಕ್ಕೆ ಒಂಚೂರು ನೀರು ಹಾಕೊಂಡು ರುಬ್ಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಮಸಾಲ ಸ್ಮೆಲ್ಲು ಹಾಗೆ ಮೆಣಸಿನಕಾಯ್ದು ಘಾಟು ಸರಿಯಾಗಿ ಹೊಡಿತಾ ಇದೆ. ಸರಿ, ಇದನ್ನ ಸ್ವಲ್ಪ ತೊರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದೀನಿ. ಹೆಚ್ಚಿ ಇಟ್ಕೊಂಡಿರೋಂತ 1 ಈರುಳ್ಳಿ ಮತ್ತೆ ಟೊಮೊಟೊನ ಹಾಕೊಂಡು ಇನ್ನೊಂದ್ಸರಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಇದು ಪೇಸ್ಟ್ ರೆಡಿ ಆಗಿದೆ. ಒಗ್ಗರಣೆ ಹಾಕೊಳ್ಳೋಣ. 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕೊಳ್ಳೋಣ. ಎಣ್ಣೆ ಕಾದಿದೆ. ಈಗ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಹೆಚ್ಚಿ ಇಟ್ಕೊಂಡಿರೋಂಥ ಈರುಳ್ಳಿ, ಆನಿಯನ್ ಎಲ್ಲ ಬಾಡಿದೆ. ಈಗ ರುಬ್ಬಿ ಇಟ್ಕೊಂಡಿರೋಂಥ ಮಿಶ್ರಣನ ಹಾಕೊಳ್ಳೋಣ. ಅದಕ್ಕೆ ಸ್ವಲ್ಪ ನೀರನ್ನ ಹಾಕೊಳ್ತಾ ಇದ್ದೀನಿ ಮಸಾಲೆನ ಕಂಪ್ಲೀಟ್ ಆಗಿ. ಈಗ ಇದ್ರದ್ದು ಹಸಿ ಸ್ಮೆಲ್ ಹೋಗೋವರೆಗೂ ವೆಯ್ಟ್ ಮಾಡೋಣ. ನಮ್ಮ ದಾವಣಗೆರೆ ಮಂಡಕ್ಕಿ. ಯಾಕೆ ಅವಾಗಿಂದ ದಾವಣಗೆರೆ ಮಂಡಕ್ಕಿ ಅಂತ ಹೇಳ್ತಿದ್ದೀನಿ ಅಂತನಾ. ಬೆಂಗಳೂರಲ್ಲೂ ಮಂಡಕ್ಕಿ ಸಿಗುತ್ತೆ ಆ್ಯಕ್ಚುಲಿ, ಬಟ್ ಏನೋ ಗೊತ್ತಿಲ್ಲ, ದಾವಣಗೆರೆ ಮಂಡಕ್ಕಿ ತಿಂದಾಗ ಸಿಗೋ ಅಂತ ಖುಷಿ ಬೆಂಗಳೂರು ಮಂಡಕ್ಕಿ ತಿಂದಾಗ ಸಿಗಲ್ಲ. ಆಮೇಲೆ ಇಲ್ಲಿ ಸಿಗೋ ಮಂಡಕ್ಕಿನೇ ಬೇರೆ.
ನಮ್ಮ ದಾವಣಗೆರೆಯಲ್ಲಿ ಸಿಗೋ ಮಂಡಕ್ಕಿನೇ ಬೇರೆ. ಆ್ಯಕ್ಚುಲಿ ದಾವಣಗೆರೆಯಲ್ಲೇ ನಮ್ಮ ಮಂಡಕ್ಕಿ ಬಟ್ಟಿ ಇರೋದ್ರಿಂದ ಸೊ ಅಲ್ಲಿನೇ ತಯಾರು ಮಾಡ್ತಾರೆ. ಬಟ್ ನೀವು ಅಲ್ಲಿ ವಿಸಿಟ್ ಮಾಡಿದ್ರೆ ಖಂಡಿತ ಜೀವನದಲ್ಲಿ ಮಂಡಕ್ಕಿ ತಿನ್ನಲ್ಲ. ಸೊ ಯಾಕಂದರೆ ಅದ್ರ ಪ್ರೊಸೀಜರೇ ಆ ಥರ ಆಗುತ್ತೆ. ತುಂಬ ಡೆಸ್ಟ್ ಇರೋವಂಥ ಒಂದು ಪದಾರ್ಥ ಅಂದರೆ ಮಂಡಕ್ಕಿ. ಆ್ಯಕ್ಚುಲಿ ಆದಷ್ಟು ಇದನ್ನು ನೆನೆಸಿ ತಿನ್ನೋದೇ ಒಳ್ಳೆಯದು. ಬಟ್ ಹಂಗಂತ ಹೇಳ್ಬಿಟ್ಟು ಈ ರೆಸಿಪಿನ ಮಿಸ್ ಮಾಡ್ಕೋಬೇಡಿ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೆ. ನಿಮಗೊಂದು ಕ್ವೆಶನ್ ಕೇಳ. ಕೇಳು. A fruit which has red and green like a signal. What am I? Red and green. Carrot? Carrot is red. Carrot is orange, right? Tomato? No. Red chili? No. Capsicum? No. ನಂಗೆಂತೂ ಆನ್ಸರ್ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಮಸಾಲ ರೆಡಿ ಆಗಿದೆ. ಇವಾಗ ಹಸಿ ಸ್ಮೆಲ್ ಎಲ್ಲ ಹೋಗಿದೆ. ಆಮೇಲೆ ಅದು ರಿಯಲ್ ಮಸಾಲ ಸ್ಮೆಲ್ದು ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಅಂದರೆ ನನ್ನ ಮಗಳು ಎಕ್ಸ್ಪ್ಲೇನ್ ಮಾಡ್ತಾಳೆ. ಚಿನ್ನ, ಮಸಾಲ ಸ್ಮೆಲ್ ಹೆಂಗ್ ಬರ್ತಾ ಇದೆ? ಘಮ ಘಮ ಅಂತ ಘಮ ಘಮ ಅಂತ ಬರ್ತಿದ್ಯಾ? ಈಗ ನಾನು ಒಂದು ಬೌಲಷ್ಟು ಮಂಡಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನು. ಆ್ಯಕ್ಚುಲಿ ನಮ್ಮ ಮನೇಲಿ ಸಡನ್ನಾಗಿ ಗೆಸ್ಟ್ ಬಂದಾಗ ನಾನು ಇದನ್ನು ಪ್ರಿಪೇರ್ ಮಾಡಿದ್ದೆ. ತುಂಬ ಅಂದರೆ ತುಂಬಾ ಇಷ್ಟಪಟ್ಟಿದ್ರು. ಅವ್ರು ಹೇಳಿದರು ರೆಸಿಪಿ ಕೊಡಿ ಅಂತ ಎಲ್ಲ ಕೇಳಿದರು. ನಾನು ಅವ್ರಿಗೆ ಹೇಳಿದ್ದೆ ಇಲ್ಲ ರೆಸಿಪಿ ಕೊಡಲ್ಲ, ನಾನು ಯೂಟ್ಯೂಬಲ್ಲಿ ಮಾಡಿ ಹಾಕ್ತೀನಿ ನೋಡಿ ಅಂತ. ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಮಸಾಲ ಮಂಡಕ್ಕಿ ರೆಡಿ ಆಗಿದೆ. ಸರ್ವ್ ಮಾಡ್ಕೊಂಡು ತಿಂತಾ ಇರೋದು. ನನಗಿಂತ ತಡ್ಕೊಳಕ್ ಆಗ್ತಿಲ್ಲ ಆ ಸ್ಮೆಲ್ಲು, ಆ ಗಮನ. Ma, you missed the final touch. I missed the final touch? Yes, I missed the final touch. What is that? It's a lemon. ಖಾರ ಜೊತೆಗೆ ಹುಡಿಯಾಗಿದ್ರೆ ತಾನೇ ಅದು ಕಂಪ್ಲೀಟ್ ಆಗೋದು. ಚೆನ್ನಾಗಿರ್ತಲ್ಲ. ಟೇಸ್ಟಿಯಾದ ದಾವಣಗೆರೆ ಮಸಾಲ ಮಂಡಕ್ಕಿ ರೆಡಿ ಆಗಿದೆ. ಸೊ ಟೇಸ್ಟ್ ನೋಡೋಣ. ಓಕೆ, ನಾನು ಟೇಸ್ಟ್ ಮಾಡ್ತೀನಿ. ತಡ್ಕೊಳಕ್ ಆಗ್ತಾ ಇಲ್ಲ ನನಗೆ ಆ ಮಸಾಲ ಸ್ಮೆಲ್ಲು. ಸಕ್ಕತ್ತಾಗಿದೆ ಮಾತ್ರ, ಸ್ಪೈಸಿ ಆಗಿ. ನೋಡಿ ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ. ತುಂಬಾ 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 ಟೇಸ್ಟಿಯಾಗಿ ಬಂದಿದೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಡೆಫಿನೆಟ್ಲಿ ನೀವು ಇದನ್ನು ಟ್ರೈ ಮಾಡಲೇಬೇಕು. ಟ್ರೈ ಮಾಡಿದ್ಮೇಲೆ ಗೊತ್ತಲ್ವಾ, ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಅಂತ, ಹಾಗೆ ನಿಮಗೆ ಎಷ್ಟು ಇಷ್ಟ ಆಯಿತು ಅಂತ. ಜೊತೆಗಿರೋ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಗೆ ಯಾರಿಗೆ ಸ್ಪೈಸಿ ಅಂದರೆ ತುಂಬ ಇಷ್ಟನೋ ಅವರಿಗೆ ಇದನ್ನು ಖಂಡಿತ ಶೇರ್ ಮಾಡೋದನ್ನ ಮರಿಬೇಡಿ. ಅಷ್ಟು ಸಖತ್ತಾಗಿ ಬಂದಿದೆ, ಮೈಂಡ್ ಬ್ಲೋಯಿಂಗ್ ಮಾತ್ರ. ಹೇಳೋಕ್ಕಾಗ್ತಿಲ್ಲ ಅದನ್ನು ವರ್ಡ್ಸಲ್ಲಿ ಎಷ್ಟು ಟೇಸ್ಟಿಯಾಗಿ ಬಂದಿದೆ ಅಂತ. ಸೊ ಇನ್ನಾಗ್ತಡ ನಿಮ್ಗೂ ಈ ದಾವಣಗೆರೆ ಸ್ಪೆಷಲ್ನ ಟೇಸ್ಟ್ ಮಾಡಬೇಕು ಅಂತ ಆಸೆ ಆಗ್ತಿದ್ಯಾ? ಈಗಲೇ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹಾಗೆ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಅಂತ. ಗೊತ್ತಲ್ಲ, ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಸ್ಟೇ ಸೇಫ್ ಅಂತ ಹೇಳ್ತಾ ಬಾಯ್.